ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಶ್ವಿನ್ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಥೈರಾಯ್ಡ್ ಬಗ್ಗೆ ಮಾತಾಡ್ತಿದ್ದೀನಿ. ಈ ಥೈರಾಯ್ಡ್ ಅನ್ನೋದು ಏನಪ್ಪಾ ಅನ್ನೋದಾದ್ರೆ ಇತ್ತೀಚೆಗಂತೂ ತುಂಬಾ ಜಾಸ್ತಿನೇ ಆಗ್ತಿದೆ. ಶುಗರ್ ಪೇಷಂಟ್ ಹೇಗ್ ಜಾಸ್ತಿ ಆಗ್ತಿದಾರೋ ಅದೇ ತರ ಥೈರಾಯ್ಡ್ ಪೇಷಂಟ್ ಗಳು ದಿನೇ ದಿನೇ ಜಾಸ್ತಿನೇ ಆಗ್ತಿದ್ದಾರೆ. ಈ ಥೈರಾಯ್ಡ್ ಹಾರ್ಮೋನ್ಸ್ ನಮ್ ಬಾಡಿನಲ್ಲಿ ಏನ್ ಕೆಲಸ ಮಾಡುತ್ತಪ್ಪ ಅಂದ್ರೆ ಇದು ಸ್ಪೆಸಿಫಿಕ್ ಆಗಿ ಇಂತ ಕೆಲಸನೇ ಮಾಡುತ್ತೆ ಅಂತಿಲ್ಲ. ಓವರ್ ಆಲ್ ನಮ್ ಬಾಡಿ ಸೆಲ್ಸ್ ರಿಪೇರ್ ಆದಾಗ ಅಂದ್ರೆ ಸೆಲ್ಸ್ ಡ್ಯಾಮೇಜ್ ಆದಾಗ ರಿಪೇರ್ ಮಾಡುತ್ತೆ. ಮತ್ತೆ ನಮ್ ಬಾಡಿನಲ್ಲಿ ಮೆಟಬಾಲಿಸಮ್ ನ ಇಂಪ್ರೂವ್ ಮಾಡುತ್ತೆ. ಮತ್ತೆ ನಮ್ಗೆ ಮೆನ್ಸ್ಚುರಲ್ ಸೈಕಲ್ ನ ರೆಗ್ಯುಲೇಟ್ ಮಾಡುತ್ತೆ. ಈ ಥೈರಾಯ್ಡ್ ಗ್ಲ್ಯಾಂಡ್ ಗೆ ಸಿಗ್ನಲ್ ಬಂದು ಬ್ರೈನ್ ಇಂದ ಬರುತ್ತೆ. ಈ ಥೈರಾಯ್ಡ್ ಗ್ಲ್ಯಾಂಡ್ ಎಲ್ಲಿರುತ್ತೆ ಅಂದ್ರೆ ಆಫ್ ದಿ ನೆಕ್, ಕುತ್ತಿಗೆಯ ಮುಂದೆ ಬಟರ್ಫ್ಲೈ ಶೇಪ್ ಅಲ್ಲಿ ಇರುತ್ತೆ. ನೋಡಿ ಕಾಣಿಸ್ತಿದೆಯಲ್ಲ ಈ ಪಿಕ್ಚರ್ ಅಲ್ಲಿ, ಆ ತರ ಬಟರ್ಫ್ಲೈ ಶೇಪ್ ಅಲ್ಲಿ ಇರುತ್ತೆ ಥೈರಾಯ್ಡ್ ಗ್ಲ್ಯಾಂಡ್. ಈ ಗ್ಲ್ಯಾಂಡ್ ನಲ್ಲಿ ಥೈರಾಕ್ಸಿನ್ ಹಾರ್ಮೋನ್ ಉತ್ಪತ್ತಿಯಾಗುತ್ತೆ. ಈ ಹಾರ್ಮೋನ್ ಏಂತಿಕೆ ಇಂಪಾರ್ಟೆಂಟ್ ಅಂದ್ರೆ ನಮ್ ದೇಹದ ಬೆಳವಣಿಗೆಗೆ ಗ್ರೋತ್ ಹಾರ್ಮೋನ್ ಜೊತೆಗೆ ಥೈರಾಯ್ಡ್ ಹಾರ್ಮೋನು ವೆರಿ ಇಂಪಾರ್ಟೆಂಟ್. 2 ಟೈಪ್ಸ್ ಆಫ್ ಥೈರಾಯ್ಡ್ ಡಿಸಾರ್ಡರ್ಸ್ ಇದೆ. ಹೈಪೋಥೈರಾಯ್ಡಿಸಮ್, ಇನ್ನೊಂದು ಹೈಪರ್ ಥೈರಾಯ್ಡಿಸಮ್. ನಮ್ ಬಾಡಿಯಲ್ಲಿ ಕಡಿಮೆ ಹಾರ್ಮೋನ್ ಸೆಕ್ರೀಟ್ ಆದ್ರೆ ಹೈಪೋಥೈರಾಯ್ಡಿಸಮ್ ಅಂತ ಕರಿತೀವಿ. ಅದೇ ಜಾಸ್ತಿ ಹಾರ್ಮೋನ್ಸ್ ಸೆಕ್ರೀಟ್ ಆದ್ರೆ ಹೈಪರ್ ಥೈರಾಯ್ಡಿಸಮ್ ಅಂತ ಕರಿತೀವಿ. ಹೈಪೋಥೈರಾಯ್ಡಿಸಮ್ ಇದೆ ಅನ್ನೋದಾದ್ರೆ ಯಾವ್ಯಾವೆಲ್ಲ ಸಿಂಪ್ಟಮ್ಸ್ ಇರುತ್ತೆ ಅಂದ್ರೆ ಸಡನ್ ಆಗಿ ವೆಯ್ಟ್ ಗೇನ್ ಆಗಿರ್ತಾರೆ, ತುಂಬಾ ದಪ್ಪ ಆಗಿರ್ತೀವಿ, ಮತ್ತೆ ತುಂಬಾ ಹೇರ್ ಲಾಸ್ ಆಗ್ತಿರುತ್ತೆ, ಸ್ಕಿನ್ ಡ್ರೈ ಆಗ್ತಿರುತ್ತೆ, ಐಬ್ರೋಸ್ ಅಷ್ಟೇ ಕೆಲವ್ರಿಗೆ ಅದು ಉದುರುತ್ತಿರುತ್ತೆ, ಮತ್ತೆ ಚಳಿ ತಡ್ಕೊಳಕ್ ಆಗತ್ತೆ, ಸುಸ್ತಾಗ್ತಾ ಇರುತ್ತೆ, ಹೆವಿ ಟಯರ್ಡ್ ಅನ್ಸ್ತಾ ಇರುತ್ತೆ ಬಾಡಿಗೆ, ಮತ್ತೆ ಕೆಲವ್ರಿಗೆ BP ಇನ್ಕ್ರೀಸ್ ಇರುತ್ತೆ, ಕೆಲವ್ರಿಗೆ ಕಾನ್ಸ್ಟಿಪೇಷನ್ ಇರುತ್ತೆ. ಮತ್ತೆ ಇನ್ನೊಂದ್ ಏನಪ್ಪಾ ಅಂದ್ರೆ ಇರ್ರೆಗ್ಯುಲರ್ ಪೀರಿಯಡ್, ಇಲ್ಲ ತೀರಾ ಬೇಗನೆ ಆಗ್ಬಿಡೋದು, 15 days ಒಂದ್ಸಲ ಆಗ್ಬಿಡೋದು, ಇಲ್ಲ ಅಂದ್ರೆ 2 months ಒಂದ್ಸಲ ಆಗೋದು, ಇಲ್ಲ 3 months ಒಂದ್ಸಲ ಆಗೋದು, ಆತರ ಇದ್ರು ಅದು ಇರ್ರೆಗ್ಯುಲರ್ ಪೀರಿಯಡ್ಸ್ ಅಂತ ಕರಿತೀವಿ. ಕೆಲವರು ತುಂಬಾ ಕೆಲಸ ಮಾಡ್ತಿರ್ತಾರೆ, ಥೈರಾಯ್ಡ್ ಇದ್ರೆ ಅವರು ಸ್ವೆಟ್ಟೇ ಆಗಲ್ಲ, ಆ ತರನು ಇಷ್ಟೆಲ್ಲ ಇದ್ರೆ ಹೈಪೋಥೈರಾಯ್ಡಿಸಮ್ ಅಂತ ಕರಿತೀವಿ. ಇವ್ರಿಗೆ ಇಷ್ಟೆಲ್ಲ ಯಾವ್ದು ಸಿಂಪ್ಟಮ್ಸ್ ಇರಲ್ಲ, ಆದ್ರೂ ಥೈರಾಯ್ಡ್ ಜಾಸ್ತಿ ಇರುತ್ತೆ. ಥೈರಾಯ್ಡ್ ಅಲ್ಲಿ ಅಂದ್ರೆ TSH ಜಾಸ್ತಿ ಇರುತ್ತೆ. T3 T4 ಕಡಿಮೆ ಇದ್ದು TSH ಜಾಸ್ತಿ ಇದ್ರೆ ಇದು ಹೈಪೋಥೈರಾಯ್ಡಿಸಮ್. ಅದೇ T3 T4 ಜಾಸ್ತಿ ಇದ್ದು TSH ಕಡಿಮೆ ಇದ್ರೆ ಇದು ಹೈಪರ್ ಥೈರಾಯ್ಡಿಸಮ್. ಈ ಹೈಪರ್ ಥೈರಾಯ್ಡಿಸಮ್ ಸಿಂಪ್ಟಮ್ಸ್ ಏನಪ್ಪಾ ಅಂದ್ರೆ ಬೇಗ ಸಣ್ಣ ಆಗೋಗ್ತಾರೆ. ಅದಕ್ಕೆ ನಾವು ಫಸ್ಟ್ ಥೈರಾಯ್ಡ್ ಫಂಕ್ಷನ್ ಟೆಸ್ಟ್ ನ ಮಾಡಿಸ್ಬೇಕು. T3 T4 TSH ಅಂದ್ರೆ ಥೈರಾಯ್ಡ್ ಸ್ಟಿಮ್ಯುಲೇಟ್ ಹಾರ್ಮೋನ್. ಈ ಟೆಸ್ಟ್ ಮಾಡಿಸಿದಾಗ ನಮ್ಗೆ ಹೈಪೋಥೈರಾಯ್ಡ್ ಇದೆಯಾ ಅಥವಾ ಹೈಪರ್ ಥೈರಾಯ್ಡ್ ಇದೆಯಾ ಅಂತ ನಮ್ಗೆ ಗೊತ್ತಾಗ ಡಾಕ್ಟರ್ ನಮ್ದು ಲೆವೆಲ್ಸ್ ನೋಡಿ ಟ್ರೀಟ್ಮೆಂಟ್ ನ ಕೊಡ್ತಾರೆ. ಇದೇನಪ್ಪಾ ಅಂದ್ರೆ ನಮ್ಗೆ ಥೈರಾಯ್ಡ್ ಇದೆ ಅಂತ ಗೊತ್ತಾಗುತ್ತೆ. ಗೊತ್ತಾದ್ಮೇಲೆ ನಾವು ಡಾಕ್ಟರ್ ಹತ್ರನೂ ಹೋಗ್ತೀವಿ. ಡಾಕ್ಟರ್ ಟ್ಯಾಬ್ಲೆಟ್ ಕೊಡ್ತಾರೆ. ಇವಾಗ 25 mg 50 mg 100 mg ಆತರ ಟ್ಯಾಬ್ಲೆಟ್ ಕೊಟ್ಟಿರ್ತಾರೆ, ಥೈರಾಯ್ಡ್ ಟ್ಯಾಬ್ಲೆಟ್ ಕೊಟ್ಟಿರ್ತಾರೆ. ನಾವೇನ್ ಮಾಡ್ತೀವಿ, ಬ್ಲಡ್ ಟೆಸ್ಟ್ ಮಾಡ್ಸಿದೀವಿ ಅಂತಂದ್ರೆ ಇನ್ನು 1 year ಗೆ ಮಾಡ್ಸಕ್ ಹೋಗ್ತೀವಿ. ಬಿಡು ಹೆಂಗಿದ್ರು ಟ್ಯಾಬ್ಲೆಟ್ ತಗೋತಾ ಇದೀನಲ್ಲ ಏನಾಗಲ್ಲ ಅಂತ. ದಯವಿಟ್ಟು ಆತರ ಮಾಡಕ್ ಹೋಗ್ಬೇಡಿ. 3 months ಒಂದ್ಸಲ ನೀವು ಬ್ಲಡ್ ಟೆಸ್ಟ್ ನ ಮಾಡ್ಸಿ. ಅವಾಗ ಇನ್ಕ್ರೀಸ್ ಆದ್ರೂ ಆಗ್ಬೋದು ಅಥವಾ ಡಿಕ್ರೀಸ್ ಆದ್ರೂ ಆಗ್ಬೋದು. ಅವಾಗ ಟ್ಯಾಬ್ಲೆಟ್ ನ ಚೇಂಜಸ್ ಮಾಡ್ತಾರೆ. ನೀವು ಇವತ್ತು ಮಾಡ್ಸಿ ಮತ್ತೆ ಇನ್ಯಾವಾಗೋ ಇನ್ 1 year ಮಾಡಿಸ್ತೀನಿ ಅಂತ ಅಂದ್ರೆ ಅದು ಹೆಂಗೆ ನಿಮ್ ಬಾಡಿಯಲ್ಲಿ ವೇರಿಯೇಷನ್ ಇದೆ ಅಂತ ಗೊತ್ತಾಗಲ್ಲ. ಅದಕ್ಕೆ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ 3 months ಒಂದ್ಸಲ ಕಂಪಲ್ಸರಿ ಬ್ಲಡ್ ಟೆಸ್ಟ್ ನ ಮಾಡಿಸ್ಲೇಬೇಕು. ಅಟ್ಲೀಸ್ಟ್ T3 T4 ಮಾಡ್ಸಿಲ್ಲ ಅಂದ್ರೂನು TSH ಒಂದ್ ಮಾಡ್ಸಿ. ಹೈಪೋಥೈರಾಯ್ಡ್ ಇರೋಂತವ್ರು ಜಸ್ಟ್ TSH ಆದ್ರೂ ಮಾಡ್ಸಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಅದ್ರಲ್ಲೂ ಪ್ರೆಗ್ನೆನ್ಸಿ ಅವ್ರಿಗಂತೂ ಕಂಪಲ್ಸರಿ ಥೈರಾಯ್ಡ್ ಫಂಕ್ಷನ್ ಟೆಸ್ಟ್ ಅಂತೂ ಮಾಡಿಸ್ತಾರೆ. ಯಾಕಂದ್ರೆ TSH ಜಾಸ್ತಿ ಇದ್ರೆ ಮಿಸ್ಕ್ಯಾರೇಜ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಮತ್ತೆ ಇನ್ನೊಂದೇನು ಅಂದ್ರೆ ಕೆಲವ್ರಿಗೆ ಟೆಸ್ಟ್ ಮಾಡ್ಸಿರ್ತಾರೆ, ನಾರ್ಮಲ್ ಇರುತ್ತೆ, ಆದ್ರೂ ಗಾಯ್ಟರ್ ಊದ್ಕೊಂಡಿರುತ್ತೆ. ಈ ಗಾಯ್ಟರ್ ಅಂದ್ರೆ ಏನಪ್ಪಾ ಅಂದ್ರೆ ಅದೇ ಥೈರಾಯ್ಡ್ ಗಂಟ್ಲತ್ರ ಇರುತ್ತಲ್ಲ, ಅದು ತುಂಬಾ ಊದ್ಕೊಂಡಿರುತ್ತೆ. ಅವ್ರೇನಂತ ಕೇಳ್ತಾರೆ, ಡಾಕ್ಟರ್ ನಾನು ಟೆಸ್ಟ್ ಮಾಡ್ಸಿದೀನಿ, ನಾರ್ಮಲ್ ಇದೆ, ಆದ್ರೂ ನನ್ಗೆ ಗಂಟ್ಲತ್ರ ಊದ್ಕೊಂಡಿದೆ ಅಂತ ಹೇಳ್ತಾರೆ. ಹೌದು, ಕೆಲವ್ರಿಗೆ ಫಂಕ್ಷನ್ ಥೈರಾಯ್ಡ್ ಫಂಕ್ಷನ್ ನಾರ್ಮಲ್ ಇರುತ್ತೆ, ಬಟ್ ಗಾಯ್ಟರ್ ಊದ್ಕೊಂಡಿರುತ್ತೆ. ಯಾಕೆಂದ್ರೆ ಗ್ಲ್ಯಾಂಡ್ ತುಂಬಾ ದಪ್ಪ ಆಗಿರುತ್ತಲ್ವಾ, ಸೊ ಅದರಿಂದ ಈ ತರ ಊದ್ಕೊಂಡು ನಾಡ್ಯೂಲ್ಸ್ ಆದಾಗ ಅವಾಗ ಏನಪ್ಪಾ ಮಾಡಬೇಕು ಅಂದ್ರೆ ನಾವು ಅಲ್ಟ್ರಾಸೌಂಡ್ ನ ಮಾಡಿಸ್ಬೇಕು. ಆಗ ಅಲ್ಟ್ರಾಸೌಂಡ್ ಮಾಡಿಸಿದಾಗ ನಮ್ಗೆ ಯಾವ್ದು ನಾಡ್ಯೂಲ್ಸ್ ಇದೆ ಏನಿದೆ ಅಂತ ಗೊತ್ತಾಗುತ್ತೆ. ನಾವು ಈ ಸ್ಕ್ಯಾನ್ ಎಲ್ಲ ಮಾಡ್ಸಾದ್ಮೇಲೆ ರಿಪೋರ್ಟ್ ಬಂದ್ಮೇಲೆ ಡಾಕ್ಟರ್ ನಮ್ಗೆ ಮತ್ತೆ ಇನ್ನೊಂದು ಟೆಸ್ಟ್ ಸಜೆಸ್ಟ್ ಮಾಡ್ತಾರೆ. ಅದೇನಪ್ಪಾ ಅಂದ್ರೆ FNAC ಅಂತ. ಹೇಗ್ ಮಾಡ್ತೀವಿ ಅಂತ ಅಂದ್ರೆ ಅದು ನಮ್ ಗಂಟ್ಲತ್ರನೇ ಅದು ದಪ್ಪ ಆಗಿರುತ್ತಲ್ಲ ಅಲ್ಲಿ, ಅದಕ್ಕೆ ಡೈರೆಕ್ಟ್ ಆಗಿ ಸೂಜಿ ಹಾಕಿ ಅಲ್ಲಿಂದ ಟಿಶ್ಯೂನ ತೆಗೆದು ಹಿಸ್ಟೋಪ್ಯಾಥಾಲಜಿ ಕಳ್ಸಿ ಅಲ್ಲಿ ಟೆಸ್ಟ್ ಮಾಡಿ ಏನಿದೆ ಅಂತ
ರಿಪೋರ್ಟ್ ಕೊಡ್ತಾರೆ. ಈ FNSC ರಿಪೋರ್ಟ್ ನೋಡಿ ಡಾಕ್ಟ್ರು ಹೇಳ್ತಾರೆ ನಿಮ್ಗೆ ಕ್ಯಾನ್ಸರ್ ಗೆಡ್ಡೆನಾ ಅಥವಾ ನಾರ್ಮಲ್ ಇದೆಯಾ, ಏನು ಇದ್ರಿಂದ ತೊಂದ್ರೆ ಇಲ್ಲ. ಅದಕ್ಕೆ ಯಾರು ನೆಗ್ಲೆಕ್ಟ್ ಮಾಡಬೇಡಿ. ಇಷ್ಟೆಲ್ಲ ಏನಾದ್ರೂ ಸಿಂಪ್ಟಮ್ಸ್ ಇದೆ ಅಂತ ಗೊತ್ತಾದ್ರೆ ನೀವು ನಿಮ್ಗೆ ಎಲ್ಲಿ ಲ್ಯಾಬ್ಗಳು ಇರುತ್ತೆ ಹತ್ರವಾಗಿ ಅಲ್ಲಿ ಹೋಗಿ ಅಟ್ಲೀಸ್ಟ್ ಥೈರಾಯ್ಡ್ ಫಂಕ್ಷನ್ ಟೆಸ್ಟ್ ಆದ್ರೂ ಮಾಡಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.